ಆಕ್ಚುಲಿ ನನಗೆ ಕಿರುಚಿತ್ರ ಶಾರ್ಟ್ ಫಿಲ್ಮ್ ಅಂತ ಅನಿಸ್ಲೇ ಇಲ್ಲ. ಇನ್ನೊಂದು ಅರ್ಧ ಗಂಟೆ ಮಾಡಿದ್ರೆ ಸಿನಿಮಾನೇ ಆಗ್ಬಿಡೋದೇನೋ ಅಂತ ಅನಿಸ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. Sanjit Raj, director, writer, good. Chiranjeevi, hero. Kriti Bhatt, heroine. Chinmay, ನಮ್ಮ assistant director. I had a lot of expectations. It has actually exceeded the expectations in Helbodo. I would like to say that it looked really effortless. It's not really easy to look effortless. It requires a lot of effort to look effortless. ಈ ಶಾರ್ಟ್ ಫಿಲ್ಮ್ ಖಂಡಿತವಾಗಿ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಇದೊಂದು ಶಾರ್ಟ್ ಫಿಲಮ್ ಥರ ಇಲ್ಲ. ಸೈಟ್ ಡೈರೆಕ್ಟ್ರು ಏನವ್ರ ಹೆಸರು ಸಂಜಿತ್ ತುಂಬ ಚೆನ್ನಾಗಿ ಮಾಡಿರೋದು. ಸಂಜಿತ್ ಡೆಫಿನೆಟ್ಲಿ ನೆಕ್ಸ್ಟ್ ನಮಗೆ 100% ನಮ್ಮ ಕಾಂಪಿಟೇಷನಿಗೆ ಬರೋ ಲೈನಲ್ಲಿ ಕಾಣಿಸ್ತಿದ್ದಾರೆ. BGM ಹಾಕಿದಾರೆ ಮನುಷ್ಯ, ಯಾರು ಬರೋರು. ಫಸ್ಟ್ ಆಫ್ ಆಲ್ ಸಂಜಿತ್ ಆ್ಯಂಡ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಥರ ಮಾಡಿದ್ರೆ ಮ್ಯೂಸಿಕ್ ವರ್ಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಎಲ್ಲೂ ನಮಗೆ ಶಾರ್ಟ್ ಫಿಲ್ಮ್ ಅನಿಸಿಲ್ಲ. ಮ್ಯಾಮ್ ಶಾರ್ಟ್ ಫಿಲ್ಮ್ ಎಲ್ಲೂ ಅನಿಸಿಲ್ಲ. ಹಂಚಿರುವ ತುಂಬ ವೇರಿಯೇಷನ್ ಕಾಣಿಸ್ತು. ಕೃತಿಯವರು ಅಮರ ಪ್ರೇಮಿಯರಲ್ಲಿ ನನ್ನ ಜೋಡಿಯಾಗಿ ಮಾಡಿದ್ರು. ಇಲ್ಲಿ ನೋಡ್ಬಿಟ್ಟು ನಮಗೆ ಭಯ ಆಯಿತು. ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಎಡಿಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಮ್ಯೂಸಿಕ್ ಪಾರ್ಟ್ ಅವೆರಡು ನನಗೆ ಹೇಳ್ತಾರೆ ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋ ಥರದ್ದು ಆಸೆ ಬೈಕೆ ಓಡಿಸಿದ್ದು ನನಗೆ ಅವೆರಡು. ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಅನ್ನೋ ಪದಕ್ಕೆ ಶಾರ್ಟ್ ಫಿಲಿಮ್ಸಲ್ಲಿ ಬಳಸೋದಾದರೆ ಐ ಥಿಂಕ್ ಸೈಕೋ ಸೈಡಿಗೆ ಬಳಸ್ಬೋದು ಅನ್ಸುತ್ತೆ. Our ಬ್ರೇನ್ಸ್ಗೆ ವಿ ಹ್ಯಾವ್ ಟು ಗಿವ್ ಎನ್ ಅಪ್ಲಾಸ್ ಡೆಫಿನೆಟ್ಲಿ. ಪ್ರೊಡಕ್ಷನ್ ವ್ಯಾಲ್ಯೂಸು ಒಂದು ಶಾರ್ಟ್ ಫಿಲ್ಮ್ ಅನ್ಸೋದೇ ಇಲ್ಲ. ಫಸ್ಟ್ ಆಫ್ ಆಲ್ ದ ಡೈರೆಕ್ಟರ್, ಎಡಿಟರ್ ಆ್ಯಂಡ್ ದ ರೈಟರ್ ಸಂಜಿತ್ ರಾಜ್ ಅವರು ಹ್ಯಾಸ್ ಡನ್ ಅ ವೆರಿ ಬ್ರಿಲಿಯಂಟ್ ಜಾಬ್. ಶಾರ್ಟ್ ಮೂವಿ ಥರ ಅನ್ಸೋದೇ ಇಲ್ಲ ಎಲ್ಲೂ ಕೂಡ. ಫ್ರೇಮಿಂಗ್ಸ್, ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ. ಮೂವಿ ಟೈಟಲ್ ಥರನೇ ಸೈಕ್ ಆಗಿತ್ತು. ಸೂಪರ್. ನಮಗಿಂತ ತುಂಬ ಚೆನ್ನಾಗಿ ಕೆಲಸ ಮಾಡಿರೋರ ಮುಂದೆ ಅವ್ರ ಕೆಲಸದ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ. ಸೊ ದೇ ಹ್ಯಾವ್ ಡನ್ ಬ್ರಿಲಿಯಂಟ್ ಜಾಬ್ ದಟ್ ಐ ಕುಡ್ ಹ್ಯಾವ್ ಎವರ್ ಡನ್ ಬಿಫೋರ್. ಫಾರ್ ಡನ್ ಬೈ ಟೀಮ್ ಇಟ್ ಲುಕ್ಸ್ ಆನ್ ದ ಸ್ಕ್ರೀನ್. 2-3 ಮೂಮೆಂಟ್ ಒಂದು ಸ್ವಲ್ಪ ಸ್ಪೈನ್ ಚಿಲ್ಲಿಂಗ್ ಇದೆ. ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಫ್ರೇಮಿಂದ ಎಂಡ್ ಫ್ರೇಮ್ವರೆಗೂ ಅದೇ ಸೀಟ್ ತುದಿಯಲ್ಲೇ ಕೂತಿರ್ತೀರ. ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಗಿತ್ತು. ಒಂದು ದೊಡ್ಡ ಸಿನಿಮಾ ನೋಡಿದಂಥ ಅನುಭವನೇ ನಮಗೆಲ್ಲ ಆಗ್ತಾ ಇದೆ. ನೆಕ್ಸ್ಟ್ ಲೆವೆಲಲ್ಲಿದೆ. ಚಿರಂಜೀವಿ ತುಂಬ ಅದ್ಭುತವಾಗಿ ಈ ಒಂದು ಪಾತ್ರನ ಮಾಡಿದ್ದಾರೆ. ಬಹಳ ದಿನಗಳ ನಂತರ ಒಂದು ಶಾರ್ಟ್ ಫಿಲ್ಮ್ನ ಫೀಚರ್ ಫಿಲ್ಮ್ ಕ್ವಾಲಿಟಿನಲ್ಲಿ ನೋಡಿ ನಾನು. ಬೀಯಿಂಗ್ ಅ ಫಿಲ್ಮ್ ಮೇಕರ್ ಪ್ರತಿಯೊಬ್ಬನಿಗೂ ಹೊಟ್ಟೆ ಕಿಚ್ಚು ಬರೋ ಸಿನಿಮಾ ಮಾಡಿದ್ದಾರೆ ಇವರು. ಇಟ್ ವಾಸ್ ಅ ಸ್ಪೆಕ್ಟ್ಯಾಕ್ಯುಲರ್ ಸಿನಿಮಾ, ಶಾರ್ಟ್ ಫಿಲ್ಮ್. ನೆಕ್ಸ್ಟ್ ಲೆವೆಲ್ ಇದೆ ಇದು. ಕೆಲವು ಕಡೆ ಎಲ್ಲ ವಿಕ್ರಮ್ ನೆನಪಾಗ್ಬಿಟ್ರು. ನೋಡಲೇಬೇಕು, ಇನ್ನು ನೋಡಿರೋದನ್ನ ಬೇರೆಯವ್ರಿಗೆ ಹೇಳಲೇಬೇಕು ಅಂತ ಅನಿಸ್ತಾ ಇದೆ. ಆ ಥರದೊಂದು ಕಿರುಚಿತ್ರ ಇದಾಗಿದೆ. ರೇಟಿಂಗ್ ಇದೆ ಅಂದರೆ 10ಗೆ ಅಟ್ಲೀಸ್ಟ್ ಒಂದು 9ವರೆಗೂ ಕೊಡಲೇಬೋದು. ಇನ್ ಟ್ರೆಂಡ್ಗೆ ಆ್ಯಕ್ಚುಲಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ದೊಡ್ಡ ಕಂಪ್ಲೇಂಟ್ ಎಲ್ಲ ಮೀಡಿಯಾದವ್ರಿಗೆ. ಸೊ ಮೇ ಬಿ ಇದೊಂದು ಶಾರ್ಟ್ ಮೂವಿ ನೋಡಿದ್ರೆ ಒಂದು ಸ್ವಲ್ಪ ಖುಷಿ ಆಗುತ್ತೇನೋ ಜನರಿಗೆ. ಮ್ಯೂಸಿಕ್ ಟಾಪ್ ಆಗಿತ್ತು. ಡೈಲಾಗ್ಸ್ ಅಂತೂ ಸೂಪರ್ ಆಗಿದೆ. ವಾಸ್ ಅಮೇಝಿಂಗ್. ಇಟ್ಸ್ ವರ್ತ್ ಟು ವಾಚ್. ಇಟ್ಸ್ ಜಸ್ಟ್ 34 minutes ಬಟ್ ಇಟ್ಸ್ ರಿಯಲಿ ವರ್ತ್. ಎಕ್ಸ್ಪೆಕ್ಟೇಷನಿಗೂ ಮೀರಿದ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ಐ ರಿಯಲಿ ಲವ್ಡ್ ದ ಎಂಟೈರ್ ಥಿಂಗ್. ಹಾಫ್ ಆನ್ ಅವರ್ ಕಮ್ಮಿ ಆಯಿತು ಅನ್ನಿಸ್ತಾ ಇತ್ತು ನನಗೆ. ಯಾಕೆ ಇದಿನ್ನೂ ಮುಗೀತು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ಮೂವಿ. ಶ್ರೀನಿಧಿ ಎಕ್ಸಲೆಂಟ್. ಐ ಥಿಂಕ್ ಹಿ ಹ್ಯಾಸ್ ಎ ಗ್ರೇಟ್ ಫ್ಯೂಚರ್. ಆ್ಯಂಡ್ ದ ಅಮೇಝಿಂಗ್ ಥಿಂಗ್ ವಾಸ್ ವೆನ್ ಐ ಸಾ ದ ಕ್ರೂ ವಾಸ್ ವೆರಿ ಯಂಗ್. ಮೂವಿ ನೋಡಿದರೆ ಐ ಥಾಟ್ ಸಮ್ 10 years 15 years old people might have worked and they didn't had any budget constraint. That is what I thought. But when I saw the team, wow, really I was shocked. ಯೂಟ್ಯೂಬಲ್ಲಿ ಜನರಲ್ ಆಗಿ ನೋಡೋ ಶಾರ್ಟ್ ಫಿಲ್ಮ್ಸಿಂದ ಅಷ್ಟು ಅಂದರೆ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ. ಬಟ್ ಇಲ್ಲಿ ಬೇರೆಯೇ
ಲೆವೆಲಿಗೆ ತೊಗೊಂಡು ಹೋಗಿದ್ರಿ ಮೂವಿ. ತುಂಬ ಯುನೀಕ್ ಇತ್ತು ಕಾನ್ಸೆಪ್ಟು, ವೇರ್ ದ ಸೈಕೋ ಆ್ಯಂಡ್ ಎವ್ರಿಥಿಂಗ್, ಆ್ಯಂಡ್ ಇನ್ ಎಂಡ್ ಆಲ್ಸೋ ದ ಎಂಡಿಂಗ್ ಆಲ್ಸೋ ದ ಕ್ಲೈಮ್ಯಾಕ್ಸ್ ಪಾರ್ಟ್ ಆ್ಯಂಡ್ ಎವ್ರಿಥಿಂಗ್ ವಂಡರ್ಫುಲ್. ಒಂದು ಸೆಕೆಂಡು ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗೋ ಥರ ಇರಲಿಲ್ಲ. ಮ್ಯೂಸಿಕ್ ಬಗ್ಗೆ ನಾನು ಹೇಳಲೇಬೇಕು. ಮ್ಯೂಸಿಕ್ ಶ್ರೀನಿಧಿ ಅತ್ರಯ್ಯ ತುಂಬ ಇಷ್ಟ ಆಯಿತು. ಎವ್ರಿಥಿಂಗ್ ವಾಸ್ ಟಾಪ್ ನಾಚ್, ಜಸ್ಟ್ ಪ್ರಾಪರ್. ಮೂವಿ ಟೈಟಲ್ ಹೆಂಗಿದೆಯೋ ಹಾಗೆ ಇದೆ, ಸೈಕಾಗೇ ಇದೆ ಆ್ಯಕ್ಚುಲಾಗಿ. ಇಟ್ ವಾಸ್ ಫೆಂಟಾಸ್ಟಿಕ್. ನಾನು ಒಂದು ಶಾರ್ಟ್ ಫಿಲ್ಮ್ನಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲೈಕ್ ಸಂಜಿತ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ರೈಟಿಂಗಿಂದ ಹಿಡಿದು ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ಲೈಕ್ ಮ್ಯೂಸಿಕ್, ಎವ್ರಿಥಿಂಗ್ ಅಪ್ ಟು ಮಾರ್ಕ್. ಎಲ್ಲ ಡಾಟ್ಸು ಕನೆಕ್ಟ್ ಆದ್ರೇ ಒಂದು ಒಳ್ಳೆ ಪ್ರಾಡಕ್ಟ್ ಬರೋದು. From the frames and acting, direction and small minute ಎಲಿಮೆಂಟ್ಸ್ಗೂ ಅವರು ಹೇಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ತುಂಬ ಇಷ್ಟ ಆಯಿತು. I came here with no expectations, but I have been mind blown with everything, from the frames to the music to the acting. ಆ್ಯಂಡ್ ಸಂಜಿತ್ ಅವರು ಸಚ್ ಅ ಮಲ್ಟಿ ಟ್ಯಾಲೆಂಟೆಡ್ ಫೆಲೋ ಅಂತ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಫೆಲ್ ಫಾರ್ ಹಿಸ್ ವರ್ಕ್. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಮೂವಿ. I also feel sorry for everybody who missed this movie. You should definitely watch this and I hope you do that. ಬಹಳ ಚೆನ್ನಾಗಿದೆ. ಗ್ರೇಟ್ ಪೀಪಲ್ ಅಸೋಸಿಯೇಟೆಡ್ ಟು ಮೇಕ್ ಈವನ್ ಮೋರ್ ಗ್ರೇಟರ್ ಸಿನಿಮಾ ಇಸ್ ವಾಟ್ ಐ ಫೆಲ್ಟ್. ಟು ಬಿ ಆನೆಸ್ಟ್, ದಯವಿಟ್ಟು ಇನ್ನೊಂದ್ಸತಿ ಜೋರ ಚಪ್ಪಾಳೆ ಹೊಡೀರಿ ಅವರಿಗೆ, ಎಲ್ರಿಗೂ